ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಬೆಳ್ಳಿ ಮತ್ತು ಬಂಗಾರದ ದರದ ಮಾಹಿತಿಗೆ ಎಲ್ರಿಗೂ ಸ್ವಾಗತ. ಇವತ್ತು ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮಟ್ಟದ ಮ್ಯಾಜಿಕ್ ಅಂದರೆ ಹಾವು ಏಣಿ ಆಟ ನಡೀತು. ಅದನ್ನು ಗಮನಿಸಿರ್ತೀರ ತುಂಬ ಜನ ಕೂಡ ಮಾರುಕಟ್ಟೆಯಲ್ಲಿ ಇರೋರು. ಇವತ್ತಿನ ಮೇನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಬಂದು ನಿನ್ನೆಯಿಂದ ಬೆಳ್ಳಿ ಮತ್ತು ಬಂಗಾರದ ದರಗಳಲ್ಲಿ ದೊಡ್ಡ ಮಟ್ಟದ ಏರಿಕೆಗಳಾಗ್ತಾ ಇದ್ದಾವೆ. ನಿನ್ನೆ ಬೆಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಏರಿಕೆ ಆಗಿದ್ದರೆ ಇವತ್ತು ಬೆಳ್ಳಿ ಮತ್ತು ಬಂಗಾರ ಎರಡರಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಏರಿಕೆ ಆಗಿವೆ. ಒಂದು ನೆನಪಿಟ್ಕೊಳ್ಳಿ, ಈ ಏರಿಕೆ ಆಗಿರೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಲ್ಲ, ಕೇವಲ ಭಾರತದ ಮಾರುಕಟ್ಟೆಯಲ್ಲಿ. ಕೇವಲ ಭಾರತದ ಮಾರುಕಟ್ಟೆಯ ಗ್ರಾಹಕರಿಗೆ ಅಥವಾ ಭಾರತೀಯ ಹೂಡಿಕೆದಾರರಿಗೆ ಮಾತ್ರ ಈ ಬೆಳ್ಳಿ ಬಂಗಾರದ ದರಗಳ ಏರಿಕೆ ಅನ್ವಯ ಆಗುತ್ತೆ. ಹಾಗಾದರೆ ಯಾಕೆ ಸಡನ್ನಾಗಿ ಏಕಾಏಕಿ ಭಾರತದಲ್ಲೇ ಯಾಕೆ ಜಾಸ್ತಿ ಆಯಿತು, ವಿಶ್ವದ ಬೇರೆ ದೇಶಗಳಲ್ಲಿ ಅಥವಾ ವಿಶ್ವದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಯಾಕೆ ಆಗಿಲ್ಲ ಅನ್ನೋದನ್ನು ನೋಡ್ತಾ ಹೋದರೆ, ಮೊದಲನೇದಾಗಿ ಭಾರತ ತನ್ನ ಬಹುತೇಕ ಚಿನ್ನವನ್ನು ಬೇರೆ ದೇಶಗಳಿಂದ ಆಮದನ್ನು ಮಾಡಿಕೊಳ್ಳುತ್ತೆ. ಈ ಆಮದನ್ನು ಮಾಡ್ಕೊಳ್ಬೇಕಾದ್ರೆ ಇಂಪೋರ್ಟ್ ಡ್ಯೂಟಿ ಅಂತ ಹಾಕ್ತಾರೆ, ಆಮದು ಸುಂಕ ಅಂತ ಹಾಕ್ತಾರೆ. ಇದು ಇಷ್ಟು ದಿನ 6% ಅಷ್ಟಿತ್ತು. ಆದರೆ ಇದನ್ನು ಏನು ಮಾಡಿದ್ದಾರೆ, ಈಗ 6ರಿಂದ 15%ಗೆ ಏರಿಕೆ ಮಾಡಿದ್ದಾರೆ. ಈ ಇಂಪೋರ್ಟ್ ಡ್ಯೂಟಿ 6%ಇಂದ 15%ಗೆ ಏರಿಕೆ ಆದ ತಕ್ಷಣ ಏನಾಗುತ್ತೆ, ಇದರ ನೇರ ಇಂಪ್ಯಾಕ್ಟ್ ಬೆಳ್ಳಿ ಬಂಗಾರದ ದರಗಳ ಮೇಲೆ ಆಗುತ್ತೆ. ಹೇಗಾಗುತ್ತೆ ಅಂದರೆ, ಈ ಎಕ್ಸ್ಟ್ರಾ ಇಂಪೋರ್ಟ್ ಡ್ಯೂಟಿ ಏನಿರುತ್ತಲ್ಲ ಅದನ್ನು ವರ್ತಕರು ಭರಿಸಬೇಕಾಗುತ್ತೆ. ಇವರು ಬೇರೆ ದೇಶಗಳಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಬೇಕಾದ್ರೆ ಈ ಎಕ್ಸ್ಟ್ರಾ ಇಂಪೋರ್ಟ್ ಡ್ಯೂಟಿಯನ್ನು ಅವರು ಪಾವತಿಸಿ ಬಂಗಾರವನ್ನು ಆಮದನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ಅವರು ಪಾವತಿಸಿರ್ತಕ್ಕಂಥ ಮೊತ್ತವನ್ನು ಏನು ಮಾಡ್ತಾರೆ, ಗ್ರಾಹಕರ ಮೇಲೆ ಹಾಕ್ತಾರೆ. ಹಾಗಾಗಿ ಏಕಾಏಕಿ ಚಿನ್ನದ ದರದಲ್ಲಿ ಅಥವಾ ಬೆಳ್ಳಿಯ ದರದಲ್ಲಿ ಏರಿಕೆ ಆಗುತ್ತೆ ಸ್ನೇಹಿತರೆ. ಈ ಒಂದು ಚಿನ್ನದ ದರದ ಏರಿಕೆ ಯಾಕೆ ಅಥವಾ ಇಂಪೋರ್ಟ್ ಡ್ಯೂಟಿಯನ್ನು ಯಾಕೆ ಮಾಡಿದ್ದಾರೆ ಅಂದರೆ, ಈಗಾಗಲೇ ಯುದ್ಧದ ಎಫೆಕ್ಟ್ ಬಹುತೇಕ ಎಲ್ರಿಗೂ ಗೊತ್ತಿದೆ. ಎಲ್ಲರ ಕೈಲೂ ಮೊಬೈಲ್ ಇರುತ್ತೆ, ನ್ಯೂಸ್ ನೋಡ್ತಿರ್ತೀರ, ನ್ಯೂಸ್ ಪೇಪರ್ ಓದ್ತಿರ್ತೀರ, ಒಂದಲ್ಲ ಒಂದು ವಿಧಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇರ್ತವೆ. ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಇನ್ಫ್ಲೇಷನ್ ರೇಟ್ ಜಾಸ್ತಿಯಾಗಿ ಹೋಗಿದೆ. ಇವತ್ತು ಅಮೇರಿಕಾದಂಥ ದೈತ್ಯ ದೇಶದಲ್ಲಿ ಏಪ್ರಿಲ್ ತಿಂಗಳ ಇನ್ಫ್ಲೇಷನ್ ಬಂದು 3.5% ಅಷ್ಟು ಏರಿಕೆ ಆಗಿದೆ. ಇದರಿಂದ ಏನಾಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಈ ಹಣದುಬ್ಬರ ಜಾಸ್ತಿ ಆದಂಗೆ ಅಂದರೆ ನಮ್ಮೆಲ್ಲರ ದೈನಂದಿನ ಜೀವನದ ಕೆಲವು ವಸ್ತುಗಳಿಂದ ಹಿಡಿದು ಬಹುತೇಕ ವಸ್ತುಗಳವರೆಗೂ ಕೂಡ ಏರಿಕೆಗಳು ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಈ ಇನ್ಫ್ಲೇಷನನ್ನು ನಾವು ಕಡಿಮೆ ಮಾಡಬೇಕು ಅಂದರೆ ನಾವು ಭಾರತದಿಂದ ಆಮದು ಮಾಡ್ಕೊಳ್ತಕ್ಕಂಥ ಅತಿ ಹೆಚ್ಚಿನ ವಸ್ತುಗಳು ಯಾವುದಪ್ಪ ಅಂದರೆ ಬಂಗಾರ, ಕಚ್ಚಾ ತೈಲ, ಅದೇ ರೀತಿ ಅಡುಗೆ ಎಣ್ಣೆ, ಈ ರೀತಿಯ ಕೆಲವು ವಸ್ತುಗಳನ್ನು ನಾವು ಆಮದು ಆಮೇಲೆ ಫರ್ಟಿಲೈಸರ್ಸ್ ಇರ್ಬೋದು, ಇವುಗಳನ್ನು ಆಮದು ಮಾಡ್ಕೋತೀವಿ. ಇವನ್ನು ನಾವು ಎಲ್ಲವನ್ನು ಕೂಡ ಡಾಲರ್ ಮೂಲಕನೇ ವ್ಯವಹಾರ ಮಾಡ್ತೀವಿ. ನಮ್ಮ ಫಾರೆಕ್ಸ್ ರಿಸರ್ವ್ ಏನಿರುತ್ತಲ್ಲ, ಆ ಫಾರೆಕ್ಸ್ ರಿಸರ್ವ್ಗೆ ಇವುಗಳ ವಹಿವಾಟಿನಲ್ಲಿ ದೊಡ್ಡ ಮಟ್ಟದ ಏರಿಕೆ ಆದಾಗಲೂ ಕೂಡ ನಮ್ಮ ಫಾರೆಕ್ಸ್ ರಿಸರ್ವ್ಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗುತ್ತೆ, ಅಂದರೆ ತುಂಬ ಪ್ರೆಷರಲ್ಲಿ ಬರುತ್ತೆ. ಆಗ ಆಬ್ವಿಯಸ್ ಆಗಿ ಡಾಲರ್ ಮೌಲ್ಯ ಜಾಸ್ತಿ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿತ ಬರುತ್ತೆ. ಇದು ಕೇವಲ ಭಾರತ ದೇಶದ ಕಥೆಯಲ್ಲ, ವಿಶ್ವದ ಬಹುತೇಕ ರಾಷ್ಟ್ರಗಳ ಕತೆ ಈಗಿನ ಪರಿಸ್ಥಿತಿ. ಯಾಕಂದರೆ ಭಾರತ ಸ್ವತಂತ್ರವಾಗಿ ಫ್ಯೂಯಲನ್ನು ಉತ್ಪಾದಿಸ್ತಕ್ಕಂಥ ದೇಶ ಅಲ್ಲ. ನಮ್ಮಲ್ಲಿ ರಿಫೈನರೀಸ್ ಇದ್ದಾವೆ, ನಮ್ಮಲ್ಲಿ ಯಾವುದೇ ತೈಲ ನಿಕ್ಷೇಪಗಳಿಲ್ಲ. ಹಾಗಾಗಿ ತೈಲಕ್ಕಾಗಿ ನಾವು ಬೇರೆ ದೇಶಗಳ ಮೇಲೆ ಮೊದಲಿಂದನೂ ಡಿಪೆಂಡ್ ಆಗ್ತಾ ಬಂದಿದ್ದೀವಿ. ರಷ್ಯಾ ನಮ್ಮ ಜೊತೆ ಇದ್ದಿದ್ದಕ್ಕೆ ಬಹುತೇಕ ಇಷ್ಟು ದಿನಗಳ ಕಾಲ ನಾವು ಸುಭಿಕ್ಷವಾಗಿದ್ವಿ ಅಂತಲೇ ಹೇಳ್ಬೋದು. ಈ 2 ತಿಂಗಳಲ್ಲಿ ವಿಶ್ವದ ಬಹುತೇಕ ರಾಷ್ಟ್ರಗಳು ಯುದ್ಧ ಪ್ರಾರಂಭವಾಗಿ 10-15 ದಿನದಿಂದನೇ ದೊಡ್ಡ ಮಟ್ಟದ ಏರಿಕೆಯನ್ನು, ಆಯಿಲ್ ಪ್ರೈಸಸ್ಸನ್ನು ಜಾಸ್ತಿ ಮಾಡಿದ್ದಾರೆ, ಅಂದರೆ ಫ್ಯೂಯಲ್ಸಲ್ಲಿ ಜಾಸ್ತಿ ಆಗಿದೆ. ಆದರೆ ಭಾರತದಲ್ಲಿ ಇದುವರೆಗೂ ಅದರ ಎಫೆಕ್ಟ್ ಆಗಿಲ್ಲ. ಅಲ್ಲಿ ನೋಡಿ, ಸಣ್ಣ ಪುಟ್ಟ ಬೆಂಗಳೂರಂಥ ಜನಸಂಖ್ಯೆ ಇರ್ತಕ್ಕಂಥ ದೇಶದಲ್ಲೇ ಈಗಾಗಲೇ 1.5 ತಿಂಗಳ ಹಿಂದೆಯೇ ಅವರಿಗೆ ಹೇಗೆ ಸಿಚುವೇಶನ್ ಕಂಟ್ರೋಲ್ ಮಾಡೋದು ಅಂತ ಗೊತ್ತಾಗದೆ ದೊಡ್ಡ ಮಟ್ಟದ ಏರಿಕೆಗಳನ್ನು ಮಾಡಿ, ಈ ಮಾನ್ಯ ಪ್ರಧಾನಮಂತ್ರಿಗಳು ಏನೋ ಒಂದು ಲಾಕ್ಡೌನ್ ಸಿಚುವೇಶನ್ ಅಂತ ಹೇಳಿದರು, ವರ್ಕ್ ಫ್ರಮ್ ಹೋಮು, ಆದಷ್ಟು ವಾಹನಗಳನ್ನು ಮಿತವಾಗಿ ಬಳಸಿ, ಇದನ್ನು ಈಗಾಗಲೇ 1.5 ತಿಂಗಳ ಹಿಂದೆಯೇ ಬೇರೆ ದೇಶಗಳು ಇಂಪ್ಲಿಮೆಂಟ್ ಮಾಡಿಬಿಟ್ಟಿವೆ. ಆದರೆ ಇಷ್ಟು ದೊಡ್ಡ ದೇಶ, 140ರಿಂದ 50 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶವನ್ನು ಮುನ್ನಡೆಸೋದು ಅಷ್ಟು ಸಣ್ಣ ಜವಾಬ್ದಾರಿ ಅಲ್ಲ. ಹಾಗಾಗಿ
ಇಷ್ಟು ದಿನದವರೆಗೆ ಈ ಈ ಫ್ಯೂಯಲ್ ರೇಟ್ಗಳನ್ನಾಗಲಿ ಅಥವಾ ಇನ್ನಿತರ ವಸ್ತುಗಳ ರೇಟ್ಗಳನ್ನಾಗಲಿ ಜಾಸ್ತಿ ಮಾಡದೇ ಇರೋದೇ ಒಂದು ದೊಡ್ಡ ಮಟ್ಟದ ಸಾಧನೆ ಅಂತಲೇ ಹೇಳ್ಬೋದು. ನಾವು ಕಂಪೇರ್ ಟು ಅದರ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ಜಪಾನ್, ಜರ್ಮನಿ, ಆಸ್ಟ್ರೇಲಿಯಾ, ಮುಂದುವರೆದ ದೇಶಗಳಿರ್ಬೋದು ಅಥವಾ ಮುಂದುವರೆತಿರ್ತಕ್ಕಂಥ ದೇಶಗಳಿರ್ಬೋದು, ಎಲ್ಲ ದೇಶಗಳಲ್ಲೂ ಏರಿಕೆ ಆಗಿದೆ ಭಾರತ ಒಂದನ್ನು ಬಿಟ್ಟರೆ. ಭಾರತದಲ್ಲೂ ಒಂದು ಸ್ವಲ್ಪ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಏರಿಕೆ ಮಾಡಿದರು, ಆದರೆ ಎಲ್ಲ ಬಂಕ್ಗಳಲ್ಲಿ ಆಗಿಲ್ಲ. ಆದರೆ ಇನ್ನು ಮುಂದೆ ಬರ್ತಕ್ಕಂಥ ಸಿಚುಯೇಷನ್ ಹಾಗಿರೋಕ್ಕಾಗಲ್ಲ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಸಣ್ಣ ಸುಳಿವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯುದ್ಧ ಎಲ್ಲಿ ತಾರ್ಕಿಕ ಅಂತ್ಯವನ್ನು ಕಂಡಿಲ್ಲ, ನಮಗೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಫ್ಯೂಯಲ್ ಸರಾಗವಾಗಿ ಬರ್ತಿಲ್ಲ, ಒಂದರ ಮೇಲೊಂದು ಅಡೆತಡೆಗಳು ಬರ್ತಾ ಇದ್ದಾವೆ. ಇದರ ನಡುವೆ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದಿನೇ ದಿನೇ ಏರಿಕೆ ಆಗ್ತಾಯಿದೆ. ಸೊ ಇದನ್ನು ಎಲ್ಲಿವರೆಗೂ ಕೇಂದ್ರ ಸರ್ಕಾರ ತಡೆ ಹಿಡಿಬೋದಾಗಿತ್ತು ಅಲ್ಲಿವರೆಗೂ ತಡೆ ಹಿಡಿದಿದೆ ಅಂತಲೇ ಹೇಳ್ಬೋದು. ಆದರೆ ಇನ್ನು ಮುಂದೆ ಅದನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಬರೋ ದಿನಗಳಲ್ಲಿ ಈ ತೈಲದ ಬೆಲೆಗಳನ್ನು ಜಾಸ್ತಿ ಆದಾಗ ಒಂದೇ ಸಾರಿ ಏಕಾಏಕಿ ಅಂತ ದೊಡ್ಡ ಶಿಫ್ಟಿಗೆ ಬದಲಾಗೋದು ಕಷ್ಟ ಅನ್ನೋ ಕಾರಣಕ್ಕೆ ಈಗಲಿಂದನೇ ನಿಧಾನವಾಗಿ ಜನಸಾಮಾನ್ಯರನ್ನು ಈ ಒಂದು ಬದಲಾವಣೆಗೆ ಕರೆಗೊಟ್ಟು ಅಡ್ಜಸ್ಟ್ ಆಗಿ ಅಂತಕ್ಕಂಥ ಹೇಳಿಕೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಆದ ಕಾರಣ ಅದರಿಂದನೇ ಇವತ್ತು ಈ ದೊಡ್ಡ ಮಟ್ಟದ ಡಿಬೇಟ್ಗಳಾಗಲಿ, ಈ ದೊಡ್ಡ ಮಟ್ಟದ ಡಿಸ್ಕಷನ್ಗಳಾಗಲಿ, ಯಾಕೆ ಪ್ರಧಾನಮಂತ್ರಿಗಳು ಜನಸಾಮಾನ್ಯರ ಮೇಲೆ ಈ ರೀತಿ ಹೊರೆಯನ್ನು ಹೊರಿಸ್ತಾ ಇದ್ದಾರೆ ಹಾಗೆ ಹೀಗೆ ಅಂತಕ್ಕಂಥ, ಅವರು ಕೇವಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಯಾವುದೇ ಆಜ್ಞೆಗಳನ್ನು ಹೊರಡಿಸಿಲ್ಲ. ಪಾಲಿಸೋದು ಬಿಡೋದು ಈ ದೇಶದ ನಾಗರಿಕರ ಮೇಲೆ ಇದೆ. ಈ ದೇಶದ ಪ್ರತಿದಿನದ ಫ್ಯೂಯಲ್ ಎಕ್ಸ್ಪೆನ್ಸಸ್ ಏನಿದೆ ಅಥವಾ ಫ್ಯೂಯಲ್ ಕನ್ಸಂಪ್ಷನ್ ಇದೆ, ಅದರಲ್ಲಿ ಕೇವಲ 10% ಕಡಿಮೆ ಆದರೂ ಒಂದು ಅಂದಾಜಿನ ಪ್ರಕಾರ ಒಂದು 10,000 ಕೋಟಿಯಷ್ಟು ಉಳಿತಾಯ ಆಗುತ್ತೆ ಅಂತಕ್ಕಂಥದ್ದು ಕೆಲವು ತಜ್ಞರ ವಾದ. ಆ ಕಾರಣಕ್ಕೆ ಅವರು ಏನು ಮನವಿ ಮಾಡ್ಕೋಬೇಕಾಗಿತ್ತೋ ಮನವಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಈಗ ಬೆಳ್ಳಿ ಬಂಗಾರದ ಮ್ಯಾಟ್ರಿಗೆ ಬರೋದಾದರೆ, ಈ ಇಂಪೋರ್ಟ್ ಡ್ಯೂಟಿ ಏನು ಜಾಸ್ತಿ ಮಾಡಿದ್ದಾರೆ, ಇದರಿಂದ ವರ್ತಕರ ಮೇಲೆ ಹೊರೆ ಆಗುತ್ತೆ. ವರ್ತಕರು ಏನು ಮಾಡ್ತಾರೆ, ಆ ಹೊರೆಯನ್ನು ಗ್ರಾಹಕರ ಮೇಲೆ ಹಾಕ್ತಾರೆ. ಇದರಿಂದಾಗಿ ಏಕಾಏಕಿ ಚಿನ್ನದ ದರದಲ್ಲಿ ಏರಿಕೆ ಆಗುತ್ತೆ. ಎರಡನೇದೇನು ಅಂದರೆ, ದೊಡ್ಡ ಮಟ್ಟದ ಚಿನ್ನವನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಆವಾಗ ಚಿನ್ನದ ಸ್ಕೇರ್ಸಿಟಿ ಅಂದರೆ ಏನು ಒಂದು ದೊಡ್ಡ ಮಟ್ಟದಲ್ಲಿ ಚಿನ್ನವನ್ನು ಬೈ ಮಾಡ್ತಾಯಿದ್ರು ಅಥವಾ ದೊಡ್ಡ ಮಟ್ಟದಲ್ಲಿ ಚಿನ್ನವನ್ನು ಸ್ಟೋರೇಜ್ ಮಾಡ್ತಿದ್ರು, ಅದು ಕಡಿಮೆ ಆಗ್ತಾ ಬರುತ್ತೆ. ಚಿನ್ನದಲ್ಲಿ ಸ್ಕೇರ್ಸಿಟಿ ಉಂಟಾಗುತ್ತೆ. ಹಾಗಾಗಿ ಅಭಾವ ಉಂಟಾದಾಗ ಮತ್ತೆ ಬೆಲೆ ಏರಿಕೆ ಆಗೋದು ಸಾಧ್ಯತೆಗಳು ಇದ್ದೇ ಇದ್ದಾವೆ ಸ್ನೇಹಿತರೆ. ಇನ್ನು ಈ ಏರಿಕೆ ಅಂದರೆ ಮುಖ್ಯವಾದ ಕಾರಣ ಬಂದು ಹಣದುಬ್ಬರವನ್ನು ಕಂಟ್ರೋಲಲ್ಲಿಡಬೇಕು. ಆ ಕಾರಣಕ್ಕೆ ಈ ಒಂದು ಮೆಜರನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ತೊಗೊಂಡಿದ್ದಾರೆ. ಇದರ ಇಂಪ್ಯಾಕ್ಟ್ ಏನಾಗ್ಬೋದು ಅಂದರೆ, ಈಗ ಗ್ರಾಹಕರಿಗೆ ಇದೊಂದು ಸ್ವಲ್ಪ ಬರೆ ಅಂತಲೇ ಹೇಳ್ಬೋದು. ಹೊಸ ಆಭರಣಗಳ ಮೇಲೆ ದೊಡ್ಡ ಮಟ್ಟದ ಏರಿಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಹಳೆ ಆಭರಣಗಳನ್ನು ನೀವು ಮಾರೋಕ್ಕೆ ಹೋದರೆ ಒಂದು ದೊಡ್ಡ ಮಟ್ಟದ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಇನ್ನು ಜನ ಫಿಸಿಕಲ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರ ಬದಲು ETF ಮೇಲೆ ಇನ್ವೆಸ್ಟ್ ಮಾಡೋದು ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಇಂಪ್ಯಾಕ್ಟ್ಗಳು ಇವತ್ತು ಅಥವಾ ಇನ್ನು ಬರೋ ದಿನಗಳಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ಬೆಳ್ಳಿ ಮತ್ತು ಬಂಗಾರ ಎರಡರಲ್ಲೂ ಕೂಡ ದೊಡ್ಡ ಮಟ್ಟದ ಏರಿಕೆ ಇವತ್ತಾಗಿದೆ ಸ್ನೇಹಿತರೆ. ಇವತ್ತು ಬಂಗಾರ ಬರೋಬ್ಬರಿ 1,62,138 ರೂಪಾಯಿಗೆ ತಲುಪಿದೆ. ಅಂದರೆ ನಾನು ಈಗ ವಿಡಿಯೋ ಮಾಡಬೇಕಾದ್ರೆ 8,696 ರೂಪಾಯಿ ಏರಿಕೆ ಆಗಿದೆ, ಶೇಕಡ 5ರಿಂದ 6%. ಇನ್ನು ಬೆಳ್ಳಿ ಪ್ರತಿ 1 kgಗೆ ಹತ್ರ 3 ಲಕ್ಷದ ಗಡಿಯನ್ನು ದಾಟಿದೆ. 2,99,498 ರೂಪಾಯಿ ಏರಿಕೆಯಾಗಿದೆ. ಅಂದರೆ ಇವತ್ತು ಒಂದೇ ದಿನ 20,436 ರೂಪಾಯಿ ಬೆಳ್ಳಿ ಏರಿಕೆಯಾಗಿದೆ. ಇದನ್ನ ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ 7ರಿಂದ 7.5% ಬೆಳ್ಳಿ ಈಗ ಜಾಸ್ತಿ ಆಗಿದೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತು ಬೆಳ್ಳಿ ಬಂಗಾರದ ಸುದ್ದಿಗಳು. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.